ಹಾಂ, ಎಲ್ರಿಗೂ ನಮಸ್ಕಾರ. ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಹಾರೈಸಿ ತಾವೆಲ್ಲರೂ ಸಹ ಹೆಚ್ಚು ಪ್ರೀತಿನ ಹಂಚಿರ್ತೀರಿ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಏಡುಕೊಂಡಲವಾಡ ವೆಂಕಟರಮಣ ಸ್ವಾಮಿ ತಮ್ಮೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ. ವಿಶೇಷವಾಗಿ ಶಿಡ್ಲಘಟ್ಟದ ಜನತೆಗೆ ಶುಭ ಹಾರೈಸಿ ಮತ್ತೊಮ್ಮೆ ಯಾರೆಲ್ಲ ನನಗೆ ಶುಭ ಕೋರಿರ್ತೀನಿ ಅವ್ರಿಗೆಲ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ತಮಗೆ ಶುಭ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸಮಾಜ ಸೇವಕರಾದ ಪುಟ್ಟುವಾಂಜನಪ್ಪ ಅಣ್ಣನವರ ಹುಟ್ಟುಹಬ್ಬನ ಒಂದು ವಿಶೇಷವಾಗಿ ಅಂಧ ಮಕ್ಕಳ ಒಂದು ಶಾಲೆಯಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ವಿ. ಅದರ ಪ್ರಯುಕ್ತ ಮಕ್ಕಳಿಗೆ ಇವತ್ತು ಬಟ್ಟೆ, ಊಟ, ಇದನ್ನು ಕೇಕ್ನ ವಿತರಣೆ ಸಹ ಎಲ್ಲ ನಮ್ಮ ಅಭಿಮಾನಿಗಳು ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡೋದಕ್ಕೆ ಎಲ್ಲ ಬಂದಿದ್ದಾರೆ. ಇವತ್ತು ಆರೋಗ್ಯ ಸೇವೆಗೆ ಅವರು ಹಿಂದಿನಿಂದಲೂ ಸಹ ತುಂಬ ಸಹಕಾರಿ ಕೊಟ್ಟು ಸಾಕಷ್ಟು ಕ್ಯಾಂಪ್ಗಳನ್ನ ಸಾಕಷ್ಟು ಒಂದು ಉತ್ತೇಜನ ಕೊಟ್ಟಿದ್ದಾರೆ. ಇವತ್ತು ಆರೋಗ್ಯ ಇದ್ದು ಗೌರ್ಮೆಂಟ್ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಊಟ, ಅವರಿಗೆ ಹಣ್ಣು ಹುಡಿನ ವಿತರಣೆ ಸಹ ಎಲ್ಲ ಅಭಿಮಾನಿಗಳ ಮಾಡಲಾಗಿತ್ತು. ಇವತ್ತು ಅಂಧ ಮಕ್ಕಳ ಒಂದು ಶಾಲೆಯಲ್ಲಿ ಒಂದು ಬಟ್ಟೆ ಕೊಡುವಂಥ ಊಟ ಕೊಡುವಂಥದ್ದು ವ್ಯವಸ್ಥೆ ಆಗಿದೆ. ಅವರಿಗೆ ಹುಟ್ಟುಹಬ್ಬದ ಪರವಾಗಿ ಅವರಿಗೆ ಐಶ್ವರ್ಯ ಕೊಡಲಿ, ಇನ್ನೂ ಹೆಚ್ಚಿನ ಒಂದು ಸಮಾಜ ಸೇವೆ ಮಾಡೋದಕ್ಕೆ ನಮ್ಮ ತಾಲೂಕಿಗೆ ಆಗಲಿ ಅಂತೇಳಿ ನಮ್ಮ ಪುಟ್ಟುವಾಂಜನಪ್ಪನವರು ಎಲ್ಲ ಕಾಂಗ್ರೆಸ್ ಮುಖಂಡರ ಒಂದು ಹಿತೈಷಿಗಳ ಒಂದು ಸ್ನೇಹಿತರ ಒಂದು ಇದರಲ್ಲಿ ಅಂಧ ಮಕ್ಕಳ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಮುಂಜಾನೆ ಈ ಕಡೆ ಒಂಚೂರಾಗೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಸನ್ಮಾನ್ಯ ಶ್ರೀ ಆಂಜನಪ್ಪ ಪುಟ್ಟಣ್ಣವ್ರದ್ದು 48ರ ಹುಟ್ಟುಹಬ್ಬವನ್ನು ಅದ್ದೂರಿಯಿಂದ ಶಿಡ್ಲಘಟ್ಟ ತಾಲೂಕಿನಲ್ಲಿ ಆಚರಣೆ ಮಾಡಲಾಗಿದೆ. ಇವತ್ತಿನ ದಿನ ಶಿಡ್ಲಘಟ್ಟ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಎಲ್ಲ ಆಸ್ಪತ್ರೆಯಲ್ಲಿರುವಂಥ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಊಟದ ವ್ಯವಸ್ಥೆ ಒಂದು 700ರಿಂದ 1000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ. ತುಂಬ ಚೆನ್ನಾಗಿ ಇವತ್ತು ಎಲ್ಲ ನಮ್ಮ ಮುಖಂಡರು ಸೇರಿ ಎಲ್ಲರೂ ಸೇರಿ ಇವತ್ತಿನ ದಿನ ಚೆನ್ನಾಗಿ ಅಲ್ಲಿ ಆಚರಣೆ ಮಾಡಿ ಅವರಿಗೆ ಹಣ್ಣು ಹಂಪಲು ಕೊಟ್ಟು ಮಾಡಿ ಬಂದಿದ್ವಿ. ಮತ್ತು ಇನ್ನೊಂದು ಆಶಾ ಕಿರಣ ಅಂತ ಶಿಡ್ಲಘಟ್ಟ ನಗರದ ಹೃದಯ ಭಾಗದಲ್ಲಿ ಇದೆ. ಅವರಿಗೆ ಮಕ್ಕಳಿಗೆ ಅಂಧ ಮಕ್ಕಳಿಗೆ ಒಂದು ವಸ್ತ್ರ ಬಟ್ಟೆಗಳನ್ನು ನೀಡುತ್ತಾ ಮತ್ತು ಅವರಿಗೆ ಹಣ್ಣು ಹಂಪಲು ನೀಡುತ್ತಾ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ತುಂಬ ಈ ಕಳೆದ 15 ವರ್ಷದಿಂದ ನಾವು ಸತತವಾಗಿ ಈ ತಾಲೂಕಿನಲ್ಲಿ ಸೇವೆ ಮಾಡುತ್ತಾ ನಾನಾ ಥರದ ಈ ಶಿಡ್ಲಘಟ್ಟದಲ್ಲಿ ಸಮಸ್ಯೆಗಳನ್ನು ಇದ್ದು ಆರೋಗ್ಯ ಕ್ಯಾಂಪುಗಳು ಮತ್ತು ಶಿಡ್ಲಘಟ್ಟದಾದ್ಯಂತ ಎಲ್ಲಿ ನಮಗೆ ಹೆಚ್ಚಾಗಿ ದೇವಸ್ಥಾನಗಳು ಇಡೀ ತಾಲೂಕಿನಲ್ಲಿ ಊರುಗಳಲ್ಲಿ ದೇವಸ್ಥಾನಗಳ ಅಭಿವೃದ್ಧಿಗಾಗಿ ಜೀರ್ಣೋದ್ಧಾರಕ್ಕಾಗಿ ನಾವು ಸಹಾಯನ ಮಾಡಿದ್ದೀವಿ. ಮತ್ತು 101 ಮದುವೆ ಕಾರ್ಯಕ್ರಮಗಳು ಕೋವಿಡ್ ಸಮಯದಲ್ಲಿ ಮಾಸ್ಕ್ ಮತ್ತು ಹಣ್ಣು ಹಂಪಲು ಮತ್ತು ತರಕಾರಿ ನೀಡಿದ್ವಿ. ತದನಂತರ ಕೋವಿಡ್ ಬಂದಾಗ ಹಳ್ಳಿಗೂ ವ್ಯಾಕ್ಸಿನೇಷನ್ ಕೂಡ ಮಾಡಿದ್ವಿ, ಸ್ಯಾನಿಟೈಸರ್ ಕೂಡ ಮಾಡಿದ್ವಿ. ಇನ್ನೂ ಭಾಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಮುಂದೆ ನಾವು 2025ರ ಚುನಾವಣೆಯಲ್ಲಿ ನಿಂತು ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಕೇಳ್ತಾ ಇದ್ದೀವಿ. 100% ಆಗುತ್ತೆ ಅಂತ ಹೈಕಮಾಂಡ್ ಇದನ್ನು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೋ ಅದ್ರ ಮೇಲೆ ಬದ್ಧವಾಗಿರ್ತೀವಿ. ಓಕೆ. ಮುಂದೆ ಕಾಣಿಸ್ತೀವಿ.